ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೂಚ್ಯಂಕಗಳ ಬಗ್ಗೆ ತಿಳಿಯೋಣ. ಏಷ್ಯಾ ಪವರ್ ಇಂಡೆಕ್ಸ್ ಭಾರತ 3ನೇ ಸ್ಥಾನ, 1ನೇ ಸ್ಥಾನ USA, 2ನೇ ಸ್ಥಾನ ಚೀನಾ, 3ನೇ ಸ್ಥಾನ ಭಾರತ ಇರತಕ್ಕಂಥದ್ದು. ಇನ್ನು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಇದರಲ್ಲಿ ಭಾರತ 4ನೇ ಸ್ಥಾನ. ಅದರಲ್ಲಿ ಮೊದಲನೇದಾಗಿ USA ಪ್ರಥಮ ಸ್ಥಾನ, ರಷ್ಯಾ ಸೆಕೆಂಡ್, ಚೀನಾ ಥರ್ಡ್, ಇಂಡಿಯಾ ಫೋರ್ತ್, 4ನೇ ಸ್ಥಾನ ಪಡೆದಿರ್ತಕ್ಕಂಥದ್ದು. ಇನ್ನು ರೂಲ್ ಆಫ್ ಲಾದಲ್ಲಿ 86ನೇ ಸ್ಥಾನ ಪಡೆದಿದೆ, ಯಾವುದು ಭಾರತ. ನೆಕ್ಸ್ಟ್ ಅದೇ ರೀತಿಯಾಗಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನಲ್ಲಿ ಭಾರತ 102ನೇ ಸ್ಥಾನ ಪಡೆದಿದೆ. ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 85ನೇ ಸ್ಥಾನ ಪಡೆದಿದೆ, ಮೊದಲನೇದಾಗಿ ಸಿಂಗಾಪುರ. ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ 128ನೇ ಸ್ಥಾನ ಪಡೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಶ್ವಶಾಂತಿ ಸೂಚ್ಯಂಕದಲ್ಲಿ ಭಾರತ 115ನೇ ಸ್ಥಾನ, ಮೊದಲನೇದಾಗಿ ಐಸ್ಲ್ಯಾಂಡ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗ್ಲೋಬಲ್ ಇನೋವೇಷನ್ನಲ್ಲಿ 38ನೇ ಸ್ಥಾನ ಭಾರತದ್ದು, ಸ್ವಿಟ್ಜರ್ಲೆಂಡ್ ಪ್ರಥಮ ಸ್ಥಾನ. ಇನ್ನು ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ನಲ್ಲಿ 41ನೇ ಸ್ಥಾನ ಭಾರತ, ಸ್ವಿಟ್ಜರ್ಲೆಂಡು ಪ್ರಥಮ ಸ್ಥಾನ. ಇನ್ನು ಸುಸ್ಥಿರ ಅಭಿವೃದ್ಧಿಯಲ್ಲಿ 99ನೇ ಸ್ಥಾನ, ಮೊದಲನೇ ಸ್ಥಾನ ಫಿನ್ಲ್ಯಾಂಡು, ಭಾರತಕ್ಕೆ 99. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 131ನೇ ಸ್ಥಾನ ಭಾರತಕ್ಕೆ, ಐಸ್ಲ್ಯಾಂಡ್ ಪ್ರಥಮ ಸ್ಥಾನ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನು WEF ವರ್ಲ್ಡ್ ಎಕನಾಮಿಕ್ ಫೋರಮ್ ಹೊರಡಿಸಿರ್ತಕ್ಕಂಥದ್ದು. ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟು ವರ್ಲ್ಡ್ ಫ್ರೆಶ್ ಫ್ರೀಡಮ್, ಇದು 151ನೇ ಸ್ಥಾನ, ಯಾವುದಕ್ಕೆ ಭಾರತಕ್ಕೆ 151ನೇ ಸ್ಥಾನ ಪಡೆದಿದೆ, ಮೊದಲನೇ ಸ್ಥಾನ ನಾರ್ವೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ HDI ಅಂತ ಬರ್ತಾ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದು ಭಾರತಕ್ಕೆ 130ನೇ ಸ್ಥಾನ, ಪ್ರಥಮ ಸ್ಥಾನ ಐಸ್ಲ್ಯಾಂಡ್, 2ನೇ ಸ್ಥಾನ ನಾರ್ವೆ, 3ನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಇನ್ನು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಬರುತ್ತಾ ಅದರಲ್ಲಿ ಭಾರತಕ್ಕೆ 118ನೇ ಸ್ಥಾನ. ಇನ್ನು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಂತ ಬರುತ್ತಾ ಅದಕ್ಕೆ ಭಾರತಕ್ಕೆ 96ನೇ ಸ್ಥಾನ ಪಡೆದಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.